ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಈಗಾಗಲೇ ಜೈಲು ಪಾಲು ಆಗಿದ್ದಾರೆ. ಇದುವರೆಗೂ ಮಕ್ಕಳು ಏನು ಮಾಡ್ತಿದ್ದಾರೆ ಅಂಥೇಳಿ ತಂದೆ ಆಗಿರ್ಬೋದು ಅಥವಾ ತಾಯಿ ಬಂದೇ ಇಲ್ಲ. ಬಟ್ ಇವತ್ತು ಭವಾನಿ ರೇವಣ್ಣ ಬಂದಿದ್ರು. ಮಾಜಿ ಸಂಸದ ಪ್ರಜ್ವಲ್ ಮತ್ತು ಅಣ್ಣ ಸೂರಜ್ ರೇವಣ್ಣ ಜೈಲು ವಾಸ ಆಗಿರುವಂಥ ಹಿನ್ನೆಲೆಯಲ್ಲಿ ಪುತ್ರನನ್ನು ನೋಡಲು ಸೆಂಟ್ರಲ್ ಜೈಲಿಗೆ ಭವಾನಿ ಬಂದಿದ್ದರು. ಪ್ರಜ್ವಲ್ ರೇವಣ್ಣನ ಭೇಟಿ ಆಗೋದಕ್ಕೆ ಭವಾನಿ ರೇವಣ್ಣ ಆಗಮಿಸಿದ್ರು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲು ಸೇರಿದ್ದಾರೆ. ಗೊತ್ತಿರುವಂಥ ವಿಚಾರ, ಈತ ಏನೇನು ಮಾಡಿದ ಅನ್ನೋದು ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಪ್ರಕರಣ ಆದಾಗಿಂದ ತಾಯಿ ಎಲ್ಲಿದ್ದಾರೆ ಅಂದರೆ ಭವಾನಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಅಂದರೆ ನಾಪತ್ತೆ ಆಗಿದ್ದರು, ಎಲ್ಲಿದ್ರೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಈ ಪ್ರಕರಣ ಆಗಿ 15-20 ದಿನ ಆಯಿತು ಅನ್ಸುತ್ತೆ. ಈಗ ಬಂದಿದ್ದಾರೆ ಪ್ರಜ್ವಲ್ ಅವ್ರನ್ನ ನೋಡೋದಕ್ಕೆ, ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡೋದಕ್ಕೆ. ಕಾರಾಗೃಹಕ್ಕೆ ಭವಾನಿ ರೇವಣ್ಣ ಬಂದಿರುವಂಥದ್ದು. ಮಾತುಕತೆ ಸಹಜವಾಗಿ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ, ನಮ್ಮ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟಬೇಕೀತ ಅಂತ. ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಒಬ್ಬರು ಅಂತೇನಿಲ್ಲ, ಹುಟ್ಟಿದವ್ರು ಇಬ್ಬರು ಹಂಗೆ. ಅಣ್ಣನ ಬೇರೆ ಕೇಸು, ಅಣ್ಣಂದು ತಮ್ಮಂದು ಬೇರೆ ಕೇಸು. ಈ ರೀತಿಯ ಪರಿಸ್ಥಿತಿ ಇದೆ ಆ ಕುಟುಂಬಕ್ಕೆ. ನೋಡಿ, ಕೇಂದ್ರ ಕಾರಾಗೃಹಕ್ಕೆ ಈಗಾಗಲೇ ಭವಾನಿ ರೇವಣ್ಣ ಅವರು ಕೂಡ ಬಂದಿರುವಂಥದ್ದು. ಕುಂಟುತ್ತಲೇ ಮಗನನ್ನ ನೋಡೋದಕ್ಕೆ ಇವತ್ತು ಭವಾನಿ ರೇವಣ್ಣ ಎಂಟ್ರಿ ಕೊಟ್ಟರು. ಕಾಲಿಗೆ ಪೆಟ್ಟಾಗಿರೋದ್ರಿಂದ ಕುಂಟುತ್ತಾ ಬಂದಿದ್ರು ಇವತ್ತು ಭವಾನಿ ರೇವಣ್ಣ. ಏನೋ ಸಮಸ್ಯೆ ಇದೆ, ಓಡಾಡಲು ಆಗದೇ ಇದ್ದರೂ ಕೂಡ ಆ ಸ್ಟಿಕ್ಕನ್ನು ಹಿಡಿದುಕೊಂಡು ಬಂದಿದ್ರು ಜೈಲಿನತ್ತ. ಏನು ಮಾಡೋಕ್ಕಾಗಲ್ಲ, ಎಷ್ಟು ದಿನ ಅಂಥೇಳಿ ಮನೆಯಲ್ಲಿ ಇರೋಕ್ಕಾಗತ್ತೆ. ಅಟ್ಲೀಸ್ಟ್ ಅವರ ಮಕ್ಕಳ ಆರೋಗ್ಯವನ್ನು ವಿಚಾರಿಸಬೇಕಾಗತ್ತೆ. ಹಾಗಾಗಿ ಒಬ್ಬ ತಾಯಿಯಾಗಿ ಈಗ ಪ್ರಜ್ವಲ್ ರೇವಣ್ಣನ ನೋಡೋಕ್ಕೆ ಬಂದಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗ ಇಷ್ಟು ದಿನಗಳ ಆದ ನಂತರ ಭವಾನಿ ರೇವಣ್ಣ ಮಕ್ಕಳನ್ನು ನೋಡೋದಕ್ಕೆ ಬಂದಿರುವಂಥದ್ದು. ಏನಾದರೂ ಮಾತನಾಡಿದ್ರೆ ಹೇಗೆ ಅಂತೇಳಿ? ಖಂಡಿತ ಎಂ ಕುಮಾರ್, ಪ್ರಜ್ವಲ್ ರೇವಣ್ಣ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಹಲವಾರು ಬಾರಿ ಪೊಲೀಸ್ ಕಸ್ಟಡಿ ಒಳಪಟ್ಟು ನ್ಯಾಯಾಂಗ ಬಂಧನಕ್ಕೆ ಬಂದಿರ್ತಕ್ಕಂಥದ್ದು. ಈಗಾಗಲೇ ಅವರು ಕ್ವಾರಂಟೈನ್ ಸೆಲ್ ನಲ್ಲಿ ಇರ್ತಕ್ಕಂಥದ್ದು ಪರಪ್ನಗರ ಬಳಿ. ಹೀಗಾಗಿ ಅವರ ತಾಯಿಯಾದಂತ ಭವಾನಿ ರೇವಣ್ಣ ಅವರು ಕೂಡ ಹಲವಾರು ದಿನಗಳ ನಂತರ ಅವರು ಒಬ್ಬ ಮಗನನ್ನ ಭೇಟಿ ಮಾಡ್ಲಿಕ್ಕೆ ಈಗಾಗಲೇ ಒಂದು ಪರಪ್ನಗರದ ಜೈಲ್ ಬಳಿ ಬಂದಿರ್ತಕ್ಕಂಥದ್ದು. ಮಾಧ್ಯಮದ ಕ್ಯಾಮ್ರಾಗಳನ್ನ ನೋಡುತ್ತಿದ್ದಂತೆ ಕೂಡ ಕಾರಿನೊಳಗೆ ಕೂತಿದ್ದಂತ ಭವಾನಿ ರೇವಣ್ಣರವರು ಆಕೆ ಆ ಮಕ್ಕಳನ್ನ ಮುಚ್ಚಿಕೊಂಡು, ಅಂದ್ರೆ ಕ್ಯಾಮ್ರಾ ಕಣ್ಣಿಗೆ ಕಾಣದಂತೆ ಮಾಧ್ಯಮಗಳ ಕಣ್ತಪ್ಪಿಸಿ ಒಳಗಡೆ ಹೋಗಲು ಪ್ರಯತ್ನ ಮಾಡಿದಂತು. ಆದರೂ ಕೂಡ ಒಂದ್ ರೀತಿ ಯಾವುದೇ ರಿಯಾಕ್ಷನ್ ಅನ್ನು ನೀಡದೆ ಅವರು ಒಳಗಡೆ ಹೋಗಿರ್ತಕ್ಕಂಥದ್ದು. ಮತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದಾಗಿ ಒಂದು ಸ್ಟಿಕ್, ಅಂದ್ರೆ ಒಂದು ಕೈ ಕೋಲನ್ನು ಹಿಡ್ಕೊಂಡು ಕೂಡ ಕುಂಟುತ್ತಾ ತನ್ನ ಮಗನನ್ನ ಭೇಟಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗ್ಲೇ ಕೂಡ ಅವರು ಹೋಗಿ ಈಗಾಗ್ಲೇ ಕೂಡ ಮಾತುಕತೆ, ಅಂದ್ರೆ ಒಂದು ಚರ್ಚೆಯನ್ನು ಮತ್ತೆ ಮಗನನ್ನು ಕೂಡ ಸಮಾಧಾನ ಪಡಿಸ್ತಾ ಇರ್ತಕ್ಕಂಥದ್ದು. ಸುಮಾರು ಹೀಗಾಗಿ ಮಾಧ್ಯಮಗಳನ್ನು ನೋಡ್ತಿದ್ದಂತೆನೆ ಒಂದ್ ರೀತಿ ತಪ್ಪಿಸ್ಕೊಳ್ಳಲು ಯತ್ನಿಸಿದಂತ ಭವಾನಿ ರೇವಣ್ಣ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೊಡದೆ ತನ್ನ ಮಗನನ್ನು ನೋಡಲು ಒಳಗಡೆ ಹೋಗಿರ್ತಕ್ಕಂಥದ್ದು. ಎಂ ಕುಮಾರ್, ಮೂರ್ತಿ, ಏನ್ ರಿಯಾಕ್ಷನ್ ಕೊಡೋಕ್ಕಾಗತ್ತೆ? ಮಕ್ಕಳು ಮಾಡಿರುವಂಥ ಕೆಲಸನ ಇದು. ಒಬ್ಬ ಮಕ್ಕಳಾಗಿ ತಂದೆ ತಾಯಿಗೆ ಈ ಪರಿಸ್ಥಿತಿಗೆ ತಂದಿಟ್ಟಿದಾರಲ್ಲ ಇಬ್ರು ಸೇರ್ಕೊಂಡು. ಖಂಡಿತ ಎಂ ಕುಮಾರ್, ನೀವ್ ಹೇಳಿದಂಥದ್ದು ಅಕ್ಷರ ಸತ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ತಾಯಿಯಾಗಿ ಇಬ್ರು ಮಕ್ಕಳು, ಅದು ಒಬ್ಬರಲ್ಲ ಇಬ್ರು ಮಕ್ಕಳು ಕೂಡ ಈ ರೀತಿ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಮತ್ತು ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇಬ್ರು ಕೂಡ ಒಂದ್ ರೀತಿ ಈಗಾಗಲೇ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಎದುರಿಸ್ತಾ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಯಾವ ರೀತಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಕೂಡ ಎಂತ ತಂದೆ ತಾಯಿ ಎದುರು ಕೂಡ ಹಿಂಜರಿತಾರೆ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಮಾಧ್ಯಮಗಳನ್ನ ನೋಡ್ತಿದ್ದಂತೆ ಉತ್ತರ ನೀಡಕ್ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಒಳಗಡೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸಮಾಧಾನ ಪಡಿಸ್ತಾ ಇರ್ತಕ್ಕಂಥದ್ದು. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ